Yes, good morning to all. Here, in this session, let us continue with the discussion on everything I need to know I learned in the forest. This is an essay written by Vandana Shiva. She is an activist, ecological conservator, and she is a writer as well. So far in my last discussion, I discussed ecological journey of Vandana Shiva, how she had come in contact with the environment, and we discussed about his father and her family. That is his father. He is a forest conservator, and her mother. She is a peasant woman. She has composed so many poems, especially those poems spoke on depicting the what is that civilization, forest, Indian forest civilization, Indian peasantry life, and all these things. And then we also came across that the importance of the forest, especially in the Himalayan region. Especially in the Himalayan region, she says, you know, uh, in Garhwala region of Himalaya, there was a movement called Chipko. What was the movement Chipko? Chipko is all about the movement. It is a non-violent response to the large scale of deforestation that was taking place in the Himalayan region. ಅಪ್ಪಿಕೋ ಚಳವಳಿ ಇದು ಒಂದು ಏನಾಗಿತ್ತು ಅಂದ್ರೆ ಈ ಹಿಮಾಲಯನ್ ರೀಜನ್ ಅಲ್ಲಿ ಲಾರ್ಜ್ ಸ್ಕೇಲ್ ಅಲ್ಲಿ ಬೃಹತ್ ಪ್ರಮಾಣದಲ್ಲಿ ಆಗ್ತಿರುವಂತಹ ಅರಣ್ಯನಾಶದಿಂದ ಏನ್ ಆಗ್ತಾ ಇತ್ತಲ್ಲ, ಅರಣ್ಯನಾಶ ಆಗ್ತಾ ಇತ್ತಲ್ಲ. ಸೊ ಅದರಿಗೆ ಅಗೇನ್ಸ್ಟ್, ಅದರ ವಿರುದ್ಧ ಮಾಡಿದಂತ ಒಂದು ಹೋರಾಟ, ಒಂದು ಪ್ರತಿಕ್ರಿಯೆ, ಅಹಿಂಸಾತ್ಮಕ ಪ್ರತಿಕ್ರಿಯೆ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಯಾವುದೇ ಹಿಂಸೆಗಳು ನಡೆದಿಲ್ಲ, ಇಲ್ಲಿ ಯಾವುದೇ ತರದ ವೆಪನ್ಸ್ ಗಳನ್ನ ಯೂಸ್ ಮಾಡಿಲ್ಲ. ವಾಟ್ ವಾಸ್ ದ ಜೆಸ್ಚರ್? ದ ಜೆಸ್ಚರ್ ವಾಸ್ ದಟ್ ಜಸ್ಟ್ ಹಗಿಂಗ್ ದ ಟ್ರೀಸ್, ಮರಗಳನ್ನ ಅಪ್ಪಿಕೊಳ್ಳೋದು ಮಾತ್ರ ಅವ್ರದ್ದು ಒಂದು ಹೋರಾಟದ ಪ್ರತೀಕವಾಗಿತ್ತು ಅಂತ. ಅಂಡ್ ದೆನ್ ಶಿ ಆಲ್ಸೋ ಸ್ಪೋಕ್ ಅಬೌಟ್ ದಿ ಲಾಗಿಂಗ್. ಈ ಲಾಗಿಂಗ್ ಅದ ಆಗುವಂತಹ ಪರಿಣಾಮಗಳೇನು ಅಂದ್ರೆ, ಮರದ ದಿಮ್ಮೆಗಳನ್ನ ಕಡಿದು ಸಾಗಿಸುವಂತ ಈ ಕಮರ್ಷಿಯಲ್ ಪರ್ಪಸ್ ಏನಿದೆಯಲ್ಲ, ಇದರಿಂದ ಆಗುವಂತಹ ಇಂಪ್ಯಾಕ್ಟ್ ಏನು ಅಂತ. ಇಟ್ ಹ್ಯಾಸ್ ಲೆಡ್ ಟು ಲ್ಯಾಂಡ್ ಸ್ಲೈಡ್ಸ್, ಫ್ಲಡ್ಸ್ ಅಂಡ್ ಸ್ಕೇರ್ಸಿಟಿ ಆಫ್ ವಾಟರ್, ಫಾಡರ್ ಅಂಡ್ ಫ್ಯೂಯಲ್. ಮನೆಗೇನು ಸೌದೆ, ಕಟ್ಟಿಗೆ, ಆಮೇಲೆ ದನಕರುಗಳಿಗೆ ಮೇವಾಗಿರ್ಬೋದು, ಫಾಡರ್ ಫಾರ್ ದ ಅನಿಮಲ್ಸ್, ಅಂಡ್ ದೆನ್ ಸ್ಕ್ಯಾಸಿಟಿ ಆಫ್ ವಾಟರ್, ನೀರಿನ ಕೊರತೆ ಆಗಿರ್ಬೋದು, ಲ್ಯಾಂಡ್ ಸ್ಲೈಡ್ಸ್, ಫ್ಲಡ್ಸ್, ಇವೆಲ್ಲ ಏನು ಅಂದ್ರೆ ಕಾನ್ಸಿಕ್ವೆನ್ಸಸ್ ಆಫ್ ಲಾಗಿಂಗ್. ಬಟ್ ವುಮೆನ್ ಆಫ್ ದ ಟೈಮ್, ಆ ಸಮಯದ ಮಹಿಳೆಯರು ಏನ್ ಹೇಳ್ತಾರೆ ಅಂದ್ರೆ, ದೇ ನೋ ದ ರಿಯಲ್ ವ್ಯಾಲ್ಯೂ ಆಫ್ ದ ಫಾರೆಸ್ಟ್. ಯಾಕಂದ್ರೆ ಅದು ಹಳ್ಳ, ಜರಿ, ಕೇವಲ ಕಮರ್ಷಿಯಲ್ ಪರ್ಪಸ್ಗೆ ಮಾಡುವಂತದ್ದಲ್ಲ. ಅರಣ್ಯ ಅಂದ್ರೆ ಅದು ನಮ್ಗೆ ನೀರು ಕೊಡುತ್ತೆ, ಜರಿ, ಹಳ್ಳ, ತೊರೆಗಳಿರ್ತವೆ, ಅಂಡ್ ದೆನ್ ದನಕರುಗಳಿಗೆ ಫುಡ್ ಸಿಗುತ್ತೆ, ಆಹಾರ ಸಿಗುತ್ತೆ, ಮೇವು ಸಿಗುತ್ತೆ, ಹೊಲಗಳಿಗೆ ಸೌದೆ ಸಿಗುತ್ತೆ. ಸೊ ದಿಸ್ ಇಸ್ ವಾಟ್ ದ ಇಂಪಾರ್ಟೆನ್ಸ್ ಆಫ್ ದ ಫಾರೆಸ್ಟ್, ಶಿ ಸೇಸ್. ಸೊ ದಟ್ಸ್ ವೈ ದೇ ಸೆಡ್, ಬಿಫೋರ್ ಕಿಲ್ಲಿಂಗ್ ದ ಟ್ರೀ ದೇ ಟೆಲ್ ಟು ಕಿಲ್ ದೆಮ್ಸೆಲ್ಸ್ ಅಂತ. ನಮ್ಮನ್ನ ಕೊಲ್ರಿ ಅಂತ ಹೇಳಿ ಏನ್ ಮಾಡ್ತಾರೆ ಅವರು, ಮರಗಳನ್ನ ಕೊಲ್ಲೋದಕ್ಕಿಂತ ಮುಂಚೆ ನಮ್ಮನ್ನ ಕೊಲ್ರಿ ಅಂತ ಹೇಳಿ ದೇ ಹಗ್ ದ ಟ್ರೀಸ್, ಅವರು ಮರಗಳನ್ನ ಹಪ್ಕೊಳ್ತಾರೆ. So let us continue our discussion. In 1973, she had gone to visit her favorite forest. 1973 ನಲ್ಲಿ ಏನಾಗುತ್ತೆ ಅಂದ್ರೆ, she went to one of her favorite forest. ಅಲ್ಲಿ ಹೋದಾಗ ಏನಾಗುತ್ತೆ, we already discussed this one. ಕೆನಡಾಕ್ಕೆ PhD ಮಾಡೋಕ್ಕಿಂತ ಹೋಗುವ ಮುಂಚೆ she goes to the forest, and there she wonders because the forests were gone and the stream was reduced to trickle. ಹಳ್ಳ, ಅಲ್ಲಿದ್ದಂತ ಮೊದಲಿದ್ದಂತ ದೊಡ್ಡ ದೊಡ್ಡ ಹಳ್ಳಗಳೇನಾಗಿದ್ವು ಅಂದ್ರೆ ಈಗ ಜರಿಗಳಾಗಿ ಮಾರ್ಪಟ್ಟಿದ್ವು. ಮುಂದೊಂದ್ ದಿನ ಏನಾಗ್ತದೆ, ಜರಿ ಇದ್ದು ಡ್ರೈ ಲ್ಯಾಂಡ್ ಆದ್ರೂ ಕೂಡ ಆಗ್ಬೋದು. ದೇರ್ ಇಸ್ ಅ ಪಾಸಿಬಿಲಿಟಿ ಇಫ್ ದ ಟೈಮ್ ಮೂವ್ ಆನ್ವರ್ಡ್ಸ್ ಇನ್ ದ ಸೇಮ್ ವೇ. ಇದೇ ತರ ಮೂವ್ ಆಯ್ತು ಅಂದ್ರೆ ದೇರ್ ವಿಲ್ ಬಿ ಅ ಚಾನ್ಸಸ್ ಆಫ್ ದಟ್. ಸೊ ನೌ I decided to become a volunteer for the Chipko movement. She has been influenced by this. ಅರಣ್ಯಗಳನ್ನ ನೋಡಿದಾಗ, ಅರಣ್ಯ ನಾಶವನ್ನು ನೋಡಿದಾಗ, she had been into itself. She had been influenced by this. ಇವುಗಳಿಂದ ಪರಿಣಾಮಕಾರಿಯಾಗಿ ಏನಾಯ್ತು ಅಂದ್ರೆ ಅವಳಿಗೆ, she realized, ಅರಣ್ಯ ನಾಶದಿಂದ ಆಗುತ್ತಿರುವಂತ ಕಾನ್ಸಿಕ್ವೆನ್ಸಸ್ ಅನ್ನ ನೋಡ್ಕೊಂಡು, ಆ ಪರಿಣಾಮಗಳನ್ನ ನೋಡ್ಕೊಂಡು, ಅಡ್ವರ್ಸ್ ಎಫೆಕ್ಟ್, ದುಷ್ಪರಿಣಾಮಗಳನ್ನ ನೋಡ್ಕೊಂಡು, she realized that there is a need to protect the forest. There is a need for conservation of forest. ಸಂರಕ್ಷಣೆ ಬಗ್ಗೆ ಅವಶ್ಯಕತೆ ಇದೆ. So I have to take myself a move. I have to take myself an initiative. ನಾನು ಒಂದು
ಸ್ಟೆಪ್ ಅನ್ನ ತಗೋಬೇಕು ಅಂತ ಏನ್ ಮಾಡಿದ್ರು ಅಂದ್ರೆ, ಶಿ ಡಿಸೈಡೆಡ್ ಟು ಬಿಕಮ್ ವಾಲಂಟಿಯರ್ ಫಾರ್ ದ ಚಿಪ್ಕೋ ಮೂವ್ಮೆಂಟ್. ಈ ಹಿಮಾಲಯನ್ ರೀಜನ್ ಅಲ್ಲಿ ನಾರ್ಥನ್ ಪಾರ್ಟ್ ಆಫ್ ಇಂಡಿಯಾ ಅಲ್ಲಿ ನಡೆಯುತ್ತಿರುವಂತಹ ಚಿಪ್ಕೋ ಮೂವ್ಮೆಂಟ್ ಅಲ್ಲಿ ಅವಳು ಏನ್ ಮಾಡ್ತಾಳೆ ಅಂದ್ರೆ, ವಾಲಂಟಿಯರ್ ಆಗಿ, ಸ್ವಯಂ ಸೇವಕರಾಗಿ, ಸ್ವ ಇಚ್ಛೆಯಿಂದ, ವಾಲಂಟಿಯರ್ ಅಂದ್ರೆ ಸ್ವ ಇಚ್ಛೆಯಿಂದ ಹೋಗೋದು, ನಾನು ಕೂಡ ಹೋರಾಡಬೇಕು, ಚಳವಳಿ ಮಾಡಬೇಕು ಅಂತ ಹೇಳಿ ಏನ್ ಮಾಡ್ತಾಳೆ, ಶಿ ವಾಂಟೆಡ್ ಟು. ಅಂಡ್ ದೆನ್ ಐ ಸ್ಪೆಂಟ್, ಸಿ ಐ ಅಂದ್ರೆ ಇಟ್ ಇಸ್ ರೆಫರ್ಡ್ ಟು ವಂದನಾ ಶಿವ. I spent every vacation doing padayatras, that is walking pilgrimage, documenting the deforestation and the work of the forest activist, and spreading the message of Chipko. So she decided to become volunteer for the Chipko movement. Chipko movement ge volunteer was, ಸ್ವಯಂ ಸೇವಕರಾಗಿ ಕೆಲಸ ಮಾಡಬೇಕು ಅಂತ ಇಚ್ಛೆ ಮಾಡಿದ್ರು. She decided, and then she spent every vacation, ಖಾಲಿ ಇದ್ದಾಗ, ಈ vacation ಸಿಗ್ತಾ ಇತ್ತಲ್ಲ, ಖಾಲಿ ಟೈಮ್ ಅಲ್ಲಿ ಸಮಯದಲ್ಲಿ ಏನ್ ಮಾಡ್ತಾ ಇದ್ಲು ಅಂದ್ರೆ, she used to go on padayatra, pilgrimage. ಪಾದಯಾತ್ರೆ ಮಾಡ್ತಾರಲ್ಲ, ಪಾದಯಾತ್ರೆ ಏನಕ್ಕೆ ಮಾಡ್ತಾರೆ ಅಂದ್ರೆ, ಟುಡೇ ವಾಟ್ಸ್ ಹ್ಯಾಪನಿಂಗ್ ಲೆಟ್ ಮಿ ಟೆಲ್. ಈ ತೀರ್ಥಯಾತ್ರೆಗಳಿಗೆ ಹೋಗ್ಬೇಕಾದ್ರೆ ಏನೋ ನಡ್ಕೋತ ಹೋಗ್ತಿರ್ತಾರೆ, ದಟ್ ಇಸ್ ಡಿಫ್ರೆಂಟ್. ಬಟ್ ಪಾದಯಾತ್ರೆ ಮಾಡೋದ್ರ ಮೂಲಕ ಏನು ಅಂದ್ರೆ, ಇಟ್ ಈಸ್ ಅನ್ ವೇ ಟು ಡ್ರಾ ದ ಅಟೆನ್ಷನ್ ಆಫ್ ದ ಪೀಪಲ್. ಈ ಪಾದಯಾತ್ರೆಗಳು, ಸೈಕ್ಲಿಂಗು, ರೈಡಿಂಗು, ಈ ಮೋಟಾರ್ ರ್ಯಾಲಿ ಏನಂತ ಕರಿತೀವಲ್ಲ, ಸೈಕಲ್ ರ್ಯಾಲಿ, ಮೋಟಾರ್ ರ್ಯಾಲಿ, ದೀಸ್ ಆರ್ ದ ಥಿಂಗ್ಸ್. ಅಂಡ್ ದೆನ್ ಮ್ಯಾರಥಾನ್, ಇವೆಲ್ಲ ಏನು ಅಂದ್ರೆ, ದೀಸ್ ಆರ್ ಪಾರ್ಟ್ ಆಫ್ ಕನ್ಸರ್ವೇಟರ್ಸ್. ದೇ ಡ್ರಾ ದ ಪೀಪಲ್ಸ್ ಅಟೆನ್ಷನ್. ಇವೆಲ್ಲ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಜನರ ಗಮನವನ್ನ ನಮ್ಮತ್ತ ಸೆಳೆದುಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ. ಅದಕ್ಕೆ ನೋಡಿ, ಮೋಟಾರ್ ರ್ಯಾಲಿ ಹೋಗ್ತಾ ಇತ್ತು ಅಂದ್ರೆ ಎಲ್ಲರೂ ಹೊರಗಡೆ ಬಂದು ನೋಡ್ತಾರೆ, ವಾಟ್ಸ್ ಹ್ಯಾಪನಿಂಗ್ ಅಂತ, ಏನಾಗ್ತಾ ಇದೆ. ಸಪೋಸ್ ಒಬ್ಬನೇ ಸೈಕಲ್ ತಗೊಂಡೋದ್ರೆ ನೀವ್ ಯಾರೋ ನೋಡುದಿಲ್ಲ, ಒಬ್ಬನೇ ಸೈಕಲ್ ತಗೊಂಡೋದ್ರೆ ನೀವೇನು ಯಾರೋ ನೋಡುದಿಲ್ಲ, ಗಮನಿಸೋದಿಲ್ಲ ಅದನ್ನ. ಇಫ್ ದ ಗ್ರೂಪ್ ಆಫ್ ಪೀಪಲ್ ಆಫ್ ಲಾರ್ಜ್ ಮೆಂಬರ್ಸ್, ಬಹಳ ಸಂಖ್ಯೆಯ ಜನ ಸೈಕಲ್ ತಗೊಂಡು ಹೋಗೋದಂದ್ರೆ, ಆಬ್ವಿಯಸ್ಲಿ ವಿಲ್ ಕಮ್ ಔಟ್ ವಾಟ್ಸ್ ಹ್ಯಾಪನಿಂಗ್, ವೈ ದೇ ಆರ್ ಟೇಕಿಂಗ್ ಸೈಕ್ಲಿಂಗ್. ಅವ್ರು ಸೈಕ್ಲಿಂಗ್ ಏನಕ್ಕೆ ತಗೋದಿರ್ತಾರೆ ಅಂದ್ರೆ, ದಿಸ್ ಇಸ್ ಜಸ್ಟ್ ಟು ಡ್ರಾ ದ ಪೀಪಲ್ಸ್ ಅಟೆನ್ಷನ್. ಸೊ ಪಾದಯಾತ್ರೆ ಮಾಡ್ತಾಳೆ. ಅಂಡ್ ದೆನ್ ಪಾದಯಾತ್ರೆ ಮಾಡೋದ್ರ ಮೂಲಕ ಡಾಕ್ಯುಮೆಂಟಿಂಗ್ ದ ಡಿಫಾರೆಸ್ಟೇಷನ್ ಅಂಡ್ ದ ವರ್ಕ್ ಆಫ್ ದ ಫಾರೆಸ್ಟ್ ಆಕ್ಟಿವಿಸ್ಟ್ ಅಂಡ್ ಸ್ಪ್ರೆಡಿಂಗ್ ದ ಮೆಸೇಜ್ ಆಫ್ ಚಿಪ್ಕೋ. ಏನಕ್ಕೆ ಮಾಡ್ತಾ ಇದ್ರ ಪಾದಯಾತ್ರೆ? ಚಿಪ್ಕೋ ಮೂವ್ಮೆಂಟಿನ, ಚಿಪ್ಕೋ ಚಳವಳಿಯ ಸಂದೇಶ ಏನಿದೆ, ಯಾಕೆ ನಾವು ಚಿಪ್ಕೋ ಮೂವ್ಮೆಂಟ್ ಮಾಡ್ತಾ ಇದೀವಿ, ಮತ್ತು ಡಿಫಾರೆಸ್ಟೇಷನ್, ಅರಣ್ಯೀಕರಣದಿಂದ, ಅರಣ್ಯನಾಶದಿಂದ ಏನಾಗ್ತಾ ಇದೆ, ಇವೆಲ್ಲವನ್ನು ಏನ್ ಮಾಡ್ತಾರೆ ಅಂದ್ರೆ, ಅವರು ಡಾಕ್ಯುಮೆಂಟ್ ಮಾಡ್ತಾ ಜನರಿಗೆ ಟು ಕ್ರಿಯೇಟ್ ಅವೇರ್ನೆಸ್, ಜಾಗೃತಿ ಮೂಡಿಸ್ತಾ ಪಾದಯಾತ್ರೆಗಳನ್ನ ಮಾಡ್ತಿದ್ದಾರೆ. One of the dramatic Chipko actions took place in the Himalayan village of Advani in 1977. ಒಂದು ದಿನ ಏನಾಗುತ್ತೆ ಅಂದ್ರೆ, ಈ ಮೂವ್ಮೆಂಟ್ ಏನಿದೆ ಅಲ್ಲ, ಚಿಪ್ಕೋ ಮೂವ್ಮೆಂಟ್ ಒಂದು ಘಟನೆ ಮೂಲಕ ಪ್ರಾರಂಭವಾಗುತ್ತೆ. ಫಸ್ಟ್ ಎಲ್ಲಿ ಅಂದ್ರೆ 1977 ಅಲ್ಲಿ ಒಂದು ಅಡ್ವಾನಿ ವಿಲೇಜ್ ಅಂತ, ಅಡ್ವಾನಿ ವಿಲೇಜ್ ಅನ್ನುವಂತರಲ್ಲಿ ಒಂದು ಘಟನೆ ನಡೆಯುತ್ತೆ. ಏನ್ ಘಟನೆ? When a village woman named Bachni Devi, she led a resistance against her own husband, who had obtained a contract to cut trees. See, one of the dramatic action ಯಾವ ತರ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಮೂವ್ಮೆಂಟ್ ಈ ತರ. ಆ ವಿಲೇಜ್ ವುಮನ್, ಒಬ್ಬ ಬಾಚಿನಿ ದೇವಿ ಅನ್ನಂತ ಒಬ್ಬ ಹಳ್ಳಿ ಮಹಿಳೆ ಏನ್ ಮಾಡ್ತಾರೆ ಅಂದ್ರೆ, ರೈತ ಮಹಿಳೆ ಏನ್ ಮಾಡ್ತಾರೆ ಅಂದ್ರೆ, ಶಿ ಲೆಡ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಹರ್ ಓನ್ ಹಸ್ಬೆಂಡ್ ಹೂ ಹ್ಯಾಡ್ ಆಬ್ಟೈನ್ ಕಾಂಟ್ರಾಕ್ಟ್ ಟು ಕಟ್ ಟ್ರೀಸ್. ಬಾಚಿನಿ ದೇವಿ ಅಂತ ಅವಳ ಗಂಡ ಏನ್ ಮಾಡಿರ್ತಾನಂದ್ರೆ, ಆಫೀಸರ್ಸ್ ಇಂದ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಮರಗಳನ್ನ ಕಡಿಲಿಕ್ಕೆ, ಆ ಲಾಗಿಂಗ್, ಮರಗಳನ್ನ ಕಡಿದು ದಿಮ್ಮೆಗಳನ್ನ ಸಾಗಿಸಲಿಕ್ಕೆ ಕಾಂಟ್ರಾಕ್ಟ್ ಅನ್ನ ತಗೊಂಡಿರ್ತಾನೆ ಗವರ್ಮೆಂಟ್ ಕಡೆಯಿಂದ. ಓಕೆನಾ? ಸೊ ಅವನ ವಿರುದ್ಧನೇ ಅವಳು ಏನ್ ಮಾಡ್ತಾಳೆ ಅಂದ್ರೆ, ಪ್ರೊಟೆಸ್ಟ್ ಮಾಡ್ತಾಳೆ, ಹೋರಾಟ ಮಾಡ್ತಾಳೆ, ಸ್ಟ್ರೈಕ್ ಮಾಡ್ತಾಳೆ. ಏನಂತ? ಮರಗಳನ್ನ ಕಡಿಬೇಡ್ರಿ ಅಂತ ಹೇಳಿ. ಶಿ ಲೆಡ್ ಓನ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಹರ್ ಓನ್ ಹಸ್ಬೆಂಡ್. ಅವಳ ಸ್ವಂತ ಗಂಡನ ಅಪೋಸಿಟ್ ಕೂಡ ಅವಳು ಹೋರಾಟ ಮಾಡ್ತಾಳೆ. ದಿಸ್ ಇಸ್ ಹೌ ಶಿ ಇಸ್ ಡೇರಿಂಗ್. ಯಾಕಂದ್ರೆ ಸ್ವಂತ ಗಂಡನ ವಿರುದ್ಧ ಹೋರಾಟ ಮಾಡುವುದು ಅಂದ್ರೆ ಮನೇಲಿ ಏನು, ಸ್ಪೆಷಲಿ ಬೀಂಗ್ ಅ ವುಮನ್, ಬಟ್ ಶಿ ಡೇರ್ಡ್ ಇಟ್. When officials arrived at the forest, so knowing this, coming to know this, these officials came to the forest. ಇದನ್ನ ಗೊತ್ತಾದ ತಕ್ಷಣ officials ಏನ್ ಮಾಡ್ತಾರೆ ಅಂದ್ರೆ, they came to the forest, ಅರಣ್ಯಕ್ಕೆ ಬಂದು, the woman held up a lighted lanterns, although it was a broad daylight. Even though, there comes coming to know that she protesting against her own husband who had obtained to contract to cut trees. And this thing came to know into the consideration of officials of the forest. Our ಗಮನಕ್ಕೆ ಬಂದಾಗ ಏನ್ ಮಾಡ್ತಾರೆ ಅಂದ್ರೆ, the woman held up a lighted lanterns, although it was broad daylight. ದಿನ ಹಗಲಾಗಿತ್ತು ಅಂದ್ರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ,
ಆ ಈ ಮಹಿಳೆ ಏನ್ ಮಾಡ್ತಾರೆ ಅಂದ್ರೆ, ಮಹಿಳೆಯರು ಆ ಅರಣ್ಯದ ಎಲ್ಲಿರುವಂತಹ ಹೋರಾಟ ಮಾಡುವಂತ ಮಹಿಳೆಯರು ಏನ್ ಮಾಡ್ತಾರೆ ಅಂದ್ರೆ, ಲ್ಯಾಂಟರ್ನ್ ನೋಡಿದ್ರಲ್ಲ, ಕಂದಿಲು, ಲ್ಯಾಂಟರ್ನ್ ಅಂದ್ರೆ ಕಂದಿಲು, ದೀಪದ ಕಂದಿಲನ್ನ ಹಿಡ್ಕೊಂಡು ಬಂದಿರ್ತಾರೆ. ಇವನ್ ದೋ ಇಟ್ ವಾಸ್ ಅ ಡೇ ಲೈಟ್, ಹಗಲತ್ತು ಆಗಿದ್ರು ಕೂಡ ಲ್ಯಾಂಟರ್ನ ಹಿಡ್ಕೊಂಡು ಬರ್ತಾರೆ. ಏನಕ್ಕೆ ಅಂದ್ರೆ ಇಟ್ ಇಂಡಿಕೇಟ್ ಸಮಥಿಂಗ್, ಏನೋ ಕತ್ಲಾಗಿದೆ ಅಂತ ಅಲ್ಲ, ಬೆಳಕೇ ಇದೆ. ಬಟ್ ಲ್ಯಾಂಟರ್ನ್ ಅಂದ್ರೆ ಈಗ ನಾವು ಒಂದು ಇಟ್ ಇಂಡಿಕೇಟ್ ಸಮಥಿಂಗ್. ಈಗ ಯಾವ್ದಾದ್ರು ಏನೋ ಟುಡೇ ಯು ಮೈಟ್ ಹಾವ್ ನೋಟಿಸ್ಡ್, ಈ ನ್ಯೂಸ್ ನಲ್ಲಿ ನೋಡ್ತಾ ಇರ್ಬೋದು ನೀವು, ಏನಾದ್ರೂ ಅನ್ಯಾಯ ಅತ್ಯಾಚಾರಗಳಾದಾಗ ಏನ್ ಮಾಡ್ತಾರೆ ಅಂದ್ರೆ ಜನ ಅದನ್ನ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಆಸ್ ಅ ಪಾರ್ಟ್ ಆಫ್ ಸಿಂಬಲ್, ಆಸ್ ಅ ಪಾರ್ಟ್ ಆಫ್ ಸಿಂಬಲ್ ಮಾರ್ಕ್ ಏನ್ ಮಾಡ್ತಾರೆ ಅಂದ್ರೆ ಕ್ಯಾಂಡಲ್ ಅನ್ನ ಹಚ್ಚುತ್ತಾರೆ. ಒಂದು ಸಿಂಬಾಲಿಕ್ ಅಂತ, ಅದು ಒಂದು ಸಾಂಕೇತಿಕ. ಕ್ಯಾಂಡಲ್ ಅನ್ನ ಹಚ್ತಾರೆ, ನೋಡಿರ್ಬೇಕು ನೀವು. ಅದೇ ತರ ಇವ್ರು ಏನ್ ಮಾಡಿದ್ರು ಅಂದ್ರೆ, ಅರಣ್ಯದಲ್ಲಿ ಆಗಿರುವಂತ ಅನ್ಯಾಯವನ್ನ ಹೋರಾಟ ಮಾಡ್ಲಿಕ್ಕೆ ಏನ್ ಮಾಡಿದ್ರು ಅಂದ್ರೆ ಲ್ಯಾಂಟರ್ನ್, ದೀಪದ ಕಂದಿಲಗಳನ್ನ ಇಟ್ಕೊಂಡು ಬರ್ತಾರೆ. The foresters asked them to explain. The woman replied. ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಅವರು. ನೀವೇನ್ ಮಾಡ್ತಾ ಇದ್ದೀರಾ ಕೇಳಿದಾಗ she says, ಯಾರು, the woman, we have come to teach you forestry, he retorted. You foolish woman, how can you prevent tree from felling by those who know the value of the forest? Do you know what the forest bear? They produce profit, resin and timber. See, they say, ಹೇಳ್ತಾರೆ ಏನೋ, ಫಾರೆಸ್ಟ್ ಆಫೀಷಿಯಲ್ಸ್ ಕೇಳ್ತಾರೆ, ಕ್ಯಾನ್ ಯು ರಿಪ್ಲೈ, ಏನೋ ಕ್ಯಾನ್ ಯು ಎಕ್ಸ್ಪ್ಲೈನ್ ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿದಾಗ ಮಹಿಳೆಯರು ಹೇಳ್ತಾರೆ, ವಿ ಹ್ಯಾವ್ ಕಮ್ ಟು ಟೀಚ್ ಯು ಫಾರೆಸ್ಟ್ರಿ. ಅರಣ್ಯ ಅಂದ್ರೆ ಏನು, ಅರಣ್ಯದ ಮಹತ್ವ ಅಂದ್ರೆ ಏನು ಅನ್ನೋದನ್ನ ನಾವು ನಿಮಗೆ ಕಲಿಸಲಿಕ್ಕೆ ಬಂದಿದ್ದೀವಿ ಇಲ್ಲಿ, ಶಿ ಸೈಸ್. ಮತ್ತೆ ಪ್ರತ್ಯುತ್ತರ ಕೊಡ್ತಾನೆ ಯಾರು, ಆಫಿಷಿಯಲ್ ಆಫ್ ದ ಫಾರೆಸ್ಟ್. ಅವನು ಹೇಳ್ತಾನೆ, ಯು ಫುಲಿಶ್ ವುಮೆನ್, ನೀವು ಮೂರ್ಖರು ನೀವು. ಹೌ ಕ್ಯಾನ್ ಯು ಪ್ರಿವೆಂಟ್ ಟ್ರೀ ಫೆಲ್ಲಿಂಗ್ ಬೈ ದೋಸ್ ಹೂ ನೋ ದ ವ್ಯಾಲ್ಯೂ ಆಫ್ ದ ಫಾರೆಸ್ಟ್. ಅರಣ್ಯಗಳ ಮಹತ್ವ ನಮಗ್ ಗೊತ್ತಿದೆ, ಅರಣ್ಯಗಳ ಮಹತ್ವ ನಮಗ್ ಗೊತ್ತಿದೆ, ನಾವೇ ಮರವನ್ನ ಕಡಿತಾ ಇದ್ವಿ. ನೀವು ನಮ್ಮಿಂದ ನೀವು ಹೇಗೆ ಮರವನ್ನ ಕಡಿಯುವುದನ್ನ ನಿಲ್ಲಿಸಲಿಕ್ಕೆ ಸಾಧ್ಯ? Do you know what forest bear? They produce profit, resin and timber. Note on this. ಅವರು ಮತ್ತೆ ವಾಪಸ್ ಏನ್ ಮಾಡ್ತಾರೆ, ಪ್ರತ್ಯುತ್ತರ ಕೊಡುವುದಲ್ಲದೆ ಮಹಿಳೆಯರಿಗೆ ಬೈತಾರೆ, ನಿಮಗೇನು ಗೊತ್ತು ಮರಗಳ ಮಹತ್ವ, ಅರಣ್ಯದ ಮಹತ್ವ ನಿಮ್ಗೇನು ಗೊತ್ತು? ನಿಮಗೆ ಗೊತ್ತಿದೇನೋ, ಅವು ಲಾಭದಾಯಕವಾಗಿವೆ, ಪ್ರಾಫಿಟ್ ಕೊಡುತ್ತೆ. ರೆಸಿನ್, ರೆಸಿನ್ ಅಂದ್ರೆ ಈ ಮರದಿಂದ ಬರುವಂತ ಒಂದು ಅಂಟಿನ ಪದಾರ್ಥ ಏನಿರುತ್ತಲ್ಲ, ನೋಡಿರ್ಬೇಕು ನೀವು, ಅಂಟಿನ ಪದಾರ್ಥ ಬರುತ್ತಿರುತ್ತೆ ಕೆಲವೊಂದು ಗಿಡಗಳಿಂದ. ಅವುಗಳನ್ನ ರಿಫೈನ್ ಮಾಡೋದ್ರ ಮೂಲಕ ಅದನ್ನ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾರೆ. ಆಮೇಲೆ ಟಿಂಬರ್, ಈ ಕಟ್ಟಿಗೆಗಳು, ಇಷ್ಟೆಲ್ಲ ಲಾಭ ಇದೆ. ಕಮರ್ಷಿಯಲ್ ಪರ್ಪಸ್ ಇದು, ಲಾಭ ಕೊಡ್ತವೆ. ಮರಗಳನ್ನ ಸಾಗಿಸೋದ್ರಿಂದ ಲಾಭ ಇದೆ ನಮ್ಗೆ. ಗಂಧದ ಕಟ್ಟಿಗೆ, ಸ್ಯಾಂಡಲ್ವುಡ್, ಟೀಕುಡ್ ಎಲ್ಲಾನು ಬಹಳಷ್ಟು ಇದೆ. ನಿಮ್ಗೆ ಏನ್ ಗೊತ್ತು ಅವುಗಳ ಮಹತ್ವ ಅಂತ ಕೇಳ್ತವೆ. ಯಾರು, ಅಫಿಷಿಯಲ್ಸ್ ಕೇಳ್ತಾರೆ. ಸೊ ಅಕಾರ್ಡಿಂಗ್ ಟು ಅಫಿಷಿಯಲ್ಸ್, ದ ವ್ಯಾಲ್ಯೂ ಆಫ್ ದ ಫಾರೆಸ್ಟ್ ಇಸ್ ದಟ್ ದೇ ಪ್ರೊಡ್ಯೂಸ್ ಪ್ರಾಫಿಟ್, ರೆಸಿನ್ ಅಂಡ್ ಟಿಂಬರ್. ಬಟ್ ಅಕಾರ್ಡಿಂಗ್ ಟು ದ ವಿಮೆನ್, ಮಹಿಳೆಯರ ಪ್ರಕಾರ ಬೇರೆನೆ. ಮಹಿಳೆಯರು ಏನ್ ಹೇಳ್ತಾರೆ ನೋಡಿ, ಅವ್ರು ಹೇಳ್ತಾರೆ ನಿಮ್ಗೇನ್ ಗೊತ್ತು ಅಂತ. ದ ವುಮೆನ್ ಸ್ಯಾಂಗ್ ಬ್ಯಾಕ್ ಇನ್ ಕೋರಸ್. ಕೋರಸ್ ಅಂದ್ರೆ ಈ ಹಿಮ್ಮೇಳದಲ್ಲಿ ಹಾಡಾಡೋದು, ಹಾಡಾಡ್ತಾರೆ ಎಲ್ರಿಗೂ ಏನೋ ಕಲೆಕ್ಟಿವ್ಲಿ. ಏನು ಅಂದ್ರೆ, ವಾಟ್ ಡು ದ ಫಾರೆಸ್ಟ್ ಬೇರ್? ಅರಣ್ಯಗಳು ಏನ್ ಕೊಡ್ತವೆ ಅಂತ ಕೇಳ್ತಿರಲ್ಲ, ಅರಣ್ಯಗಳ ಹತ್ರ ಏನಿದೆ ಅಂತ ಕೇಳ್ತಿರಲ್ಲ, ವಾಟ್ ಡು ದ ಫಾರೆಸ್ಟ್ ಬೇರ್ ಕ್ವಶನ್ ಕೇಳ್ತಿರಲ್ಲ ಅಂದಾಗ, ಸಾಯಿಲ್, ವಾಟರ್ ಅಂಡ್ ಪ್ಯೂರ್ ಏರ್. ಸಿ ಹೌ ಬ್ಯೂಟಿಫುಲ್ ದೇ ಸೇ, ಸಾಯಿಲ್, ವಾಟರ್ ಅಂಡ್ ಪ್ಯೂರ್ ಏರ್. ಅದು ಉತ್ತಮವಾಗಿರುವಂತಹ ಫಲವತ್ತಾದ ಮಣ್ಣನ್ನು ಕೊಡುತ್ತೆ, ಕುಡಿಲಿಕ್ಕೆ ಶುದ್ಧವಾದಂತಹ ನೀರನ್ನು ಕೊಡುತ್ತೆ, ಸೇವಿಸಲಿಕ್ಕೆ ಅತ್ಯಂತ ಪರಿಶುದ್ಧವಾದ ಗಾಳಿಯನ್ನ ಕೊಡುತ್ತೆ. ನಿಮ್ಗೇನ್ ಗೊತ್ತು? ನೀವು ಕೇವಲ ಕಮರ್ಷಿಯಲ್ ಮೈಂಡ್ ಇಂದ ನೋಡ್ತೀರಾ, ಕಮರ್ಷಿಯಲ್ ಪರ್ಪಸ್ ನೋಡ್ತೀರಾ. ಬಟ್ ವಿ ನೋ ದ ರಿಯಲ್ ವ್ಯಾಲ್ಯೂ ಆಫ್ ದ ಫಾರೆಸ್ಟ್. ಶಿ ಸಸ್ಟೈನ್ಸ್, ದ ಸಸ್ಟೈನ್ ದ ಅರ್ತ್ ಆನ್ ಆಲ್ ಶಿ ಬೇರ್ಸ್. ಭೂಮಿ ಮೇಲೆ ಏನೇನಿದೆ, ಸುಸ್ಥಿರವಾಗಿದ್ದು ಏನೇನಿದೆ ಎಲ್ಲಾನು ಕೊಡುತ್ತೆ. ಶಿ ಬೇರ್ಸ್ ಎವ್ರಿಥಿಂಗ್. ಅರಣ್ಯ ಭೂಮಿ ಮೇಲೆ ಇರುವಂತಹ ಪ್ರತಿಯೊಂದು ವಸ್ತುಗಳನ್ನ ಕೊಡುತ್ತೆ. ಮರಗಳ ಏನು, ಸಾಯಿಲ್ ಇದೆ, ಮಣ್ಣಿದೆ, ಪರಿಶುದ್ಧವಾದ ಫಲವತ್ತಾದ ಮಣ್ಣಿದೆ, ಪರಿಶುದ್ಧವಾದ ನೀರಿದೆ, ಗಾಳಿ ಇದೆ. ಇನ್ನೂ ಅನೇಕ ತರಹದ ದನಕರಗಳಿಗೆ ಮೇವು, ಗಿಡ ಮರಗಳು, ಪ್ರಾಣಿ ಪಕ್ಷಿ ಸಂಕುಲ, ದ ಬ್ಯೂಟಿಫುಲ್, ದ ವರ್ಲ್ಡ್, ದ ಲ್ಯಾಂಡ್ಸ್ಕೇಪ್, ಇಟ್ ಗಿವ್ಸ್ ಎವ್ರಿಥಿಂಗ್. ಬಟ್ ಯು ಡೋಂಟ್ ನೋ. ಅದಕ್ಕೆ ಹೇಳ್ತಾರೆ ಮಹಿಳೆಯರು, ಇದೆಲ್ಲಾನು ಕೊಡುತ್ತೆ, ಆದ್ರೆ ನಿಮ್ಗೆ ಅದು ನಿಜವಾದ ಅರ್ಥ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ವುಮೆನ್,
real value of the forest, springs, streams, soil, water, and pure air. But according to official, it gives profit, resin, and timber. So she talks about the Chipko movement. So this is discussion on Chipko movement and her role in protection of the forest. And she also talks about the real value of the forest. ಅರಣ್ಯದ ನಿಜವಾದ ಮಹತ್ವ ಏನು, ನಿಜವಾದ ಮೌಲ್ಯವೇನು ಅನ್ನೋದನ್ನ ಅವಳು ತಿಳಿಸ್ಕೊಡ್ತಾಳೆ. So this is all about the first section of the chapter. And next, beyond monoculture. Beyond monoculture, another topic. Beyond monocultures, she talks about, see, look at the word monoculture. What is monoculture? Mono means single, culture means cultivation. One the samskruti, it's a way of life. Culture andre, the culture is actually the word from way of life anta culture andre, cultivation ಮಾಡೋದು ಅಂತೀವಲ್ಲ. So like mono ಅಂದ್ರೆ single, culture ಅಂದ್ರೆ ಸಿಂಗಲ್ ಕಲ್ಚರ್, ಒಂದೇ ಪದ್ಧತಿಯನ್ನ ಅಳವಡಿಸಿಕೊಂಡು ಹೋಗೋದು. ಯಾವುದು ಒಂದೇ ಪದ್ಧತಿ ಅಂದ್ರೆ ಏನು? ಒಂದೇ ಪದ್ಧತಿ ಅಂದ್ರೆ ಕಲ್ಟಿವೇಶನ್ ಆಫ್ ಸಿಂಗಲ್ ಸೀಡ್ಸ್ ಅಂತ ಕರಿತೀವಿ ನಾವು. ಕಲ್ಟಿವೇಶನ್ ಆಫ್ ಸಿಂಗಲ್ ಸೀಡ್ಸ್ ಏನು, ಒಂದೇ ತರಹದ ಬೆಳೆಗಳನ್ನ ಬೆಳೆಯೋದಕ್ಕೆ, ಒಂದೇ ತರಹದ ಬೆಳೆಗಳನ್ನ ಬೆಳೆಯೋದಕ್ಕೆ. ಸೊ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಬಿಯಾಂಡ್ ದಟ್ ದೇರ್ ಇಸ್ ಸಮಥಿಂಗ್. ಬಿಯಾಂಡ್ ದಟ್ ಏನು ಅಂದ್ರೆ, ಬಿಯಾಂಡ್ ಅಂದ್ರೆ ಅದಕ್ಕಿಂತ ಆಚೆ, ಈ ಮೊನೋಕಲ್ಚರ್ ಮೆಥಡ್ ಏನಿದೆಯಲ್ಲ ಅದಕ್ಕಿಂತ ಆಚೆ ಇನ್ನೊಂದು ಪದ್ಧತಿ ಇದೆ. ಅದು ಏನು ಅನ್ನೋದನ್ನ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. She says, from Chipko, I learned about biodiversity and biodiversity-based living economies. The production of both has become my life's mission. As I described in my book, Monocultures of the Mind. Note down this book, Monocultures of the Mind. The failure to understand the biodiversity and its many functions is at the root of the impoverishment of nature and culture. She says, from Chipko, she has learned so many things about biodiversity. Biodiversity is nothing but it is habitat, earth habitat. ಎಲ್ಲಾ ತರದ ಪ್ರಾಣಿ ಪಕ್ಷಿಗಳು ಸಂಕುಲಗಳು ವಾಸಿಸ್ತವೆ. ಒಂದು ವಿವಿಧತೆ ವಿವಿಧ ತರಹದ ಜೀವ ಸಂಕುಲಗಳನ್ನು ವಾಸಿಸುತ್ತವೆ ಭೂಮಿ ಮೇಲೆ. ಮತ್ತು ಇವುಗಳಿಂದ ಆಗುವಂತಹ ಅನೇಕ ತರಹದ ಲಾಭಗಳು, ಲಿವಿಂಗ್ ಎಕಾನಮೀಸ್, ಜೀವನೋಪಾಯಕ್ಕೆ ಆಗುವಂತಹ ಲಾಭಗಳನ್ನು ಕೂಡ ಅವಳು ಕಲ್ತಿದ್ದಾಳೆ. ಎಲ್ಲಿಂದ ಕಲ್ತಿದ್ದಾರೆ ಅಂದ್ರೆ ಈ ಚಿಪ್ಕೋ ಮೂವ್ಮೆಂಟ್ ಅಲ್ಲಿ ಭಾಗವಹಿಸಿದ್ರ ಮೂಲಕ. ಅಂಡ್ ದೇರ್ ದ ಪ್ರೊಡಕ್ಷನ್ ಆಫ್ ಬೋತ್ ಹ್ಯಾಸ್ ಬಿಕಮ್ ಮೈ ಲೈಫ್ಸ್ ಮಿಷನ್. ಬಯೋಡೈವರ್ಸಿಟಿ ಅಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮಿ, ಜೀವ ವೈವಿಧ್ಯತೆ ಮತ್ತು ಅದರಿಂದ ಆಗುವಂತಹ ಜೀವನೋಪಾಯಗಳು, ಆರ್ಥಿಕತೆ ಅಂದ್ರೆ ಮನುಷ್ಯನಿಗೆ ಲಾಭದಾಯಕ ಏನಿದೆ ಅವುಗಳನ್ನ ಪ್ರೊಟೆಕ್ಷನ್, ರಕ್ಷಣೆ ಮಾಡುವಂತಹ ಕಾರ್ಯ ಯಾರ್ದಾಗಿತ್ತು? ವಂದನಾ ಶಿವ ಅವ್ರದಾಯ್ತು. ಸೊ ಅದಕ್ಕೆ ಶಿ ಡಿಸ್ಕ್ರೈಬ್ ಇನ್ ಅವರ್ ಬುಕ್, ಆ ಪುಸ್ತಕದಲ್ಲಿ ಒಂದು ಡಿಸ್ಕ್ರೈಬ್ ಮಾಡ್ತಾರೆ, ಏನು, ಮೋನೋಕಲ್ಚರ್ಸ್ ಆಫ್ ದ ಮೈಂಡ್. ಆ ಪುಸ್ತಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, the failure to understand the biodiversity and its many functions is at the root of the impoverishment of nature and culture. Now ನಿಜವಾಗ್ಲೂ we fail to understand the importance of biodiversity. ಮನುಷ್ಯ ಬಯೋಡೈವರ್ಸಿಟಿನ ಇಂಪಾರ್ಟೆನ್ಸ್ ಅನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಫೇಲ್ ಆಗಿದ್ದಾನೆ. ಅದನ್ನ ತನ್ನ ವಿನಾಶಕ್ಕಾಗಿ, ತನ್ನ ಅತಿಯಾದ ಲಾಭದಾಯಕ್ಕಾಗಿ, ದುರಾಸೆಗಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾನೆ. ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ, ಇಂಪವರ್ಮೆಂಟ್ ಆಫ್ ನೇಚರ್ ಈಸ್ ಎಟ್ ಇಟ್ಸ್ ರೂಟ್. ಇದರಿಂದಾಗಿ ನಿಸರ್ಗ ಏನಾಗ್ತಾ ಇದೆ? ಅವನತಿ ಹೊಂದ್ತಾ ಇದೆ. ನಿಸರ್ಗ ಮತ್ತು ನಮ್ಮ ಸಂಸ್ಕೃತಿ ಏನಾಗ್ತಾ ಇದೆ? ಫಾರೆಸ್ಟ್ ಕಲ್ಚರ್ ಸಂಸ್ಕೃತಿ ಏನಾಗ್ತಾ ಇದೆ? ಅರಣ್ಯ ಸಂಸ್ಕೃತಿ ಅವನತಿಯತ್ತ ಸಾಗ್ತಾ ಇದೆ. ಸೊ ಇದನ್ನ ನಾವು ಅರ್ಥ ಮಾಡಿಕೊಂಡು ಮುನ್ನಡೆಯಬೇಕಾಗಿದೆ ಅನ್ನೋದನ್ನ ಏನ್ ಮಾಡ್ತಾರೆ ಅಂದ್ರೆ, ಶಿ ಡಿಸ್ಕ್ರೈಬ್ಡ್ ಇನ್ ಹರ್ ಬುಕ್ ಮೋನೋಕಲ್ಚರ್ಸ್ ಆಫ್ ದಿ ಮೈಂಡ್. The lessons I learned about biodiversity or diversity in the Himalayan forest, I transferred to the production of biodiversity in our farm. Whatever she learned in the Himalayan forest about the biodiversity, diversity ಬಗ್ಗೆ, ಜೀವ ವೈವಿಧ್ಯತೆ ಬಗ್ಗೆ,
ಜೀವ ಪ್ರಾಣಿಗಳಲ್ಲಿ ವೈವಿಧ್ಯತೆ ಇದೆ, ಪಕ್ಷಿ ಸಂಕುಲಗಳಲ್ಲಿ ವೈವಿಧ್ಯತೆ ಇದೆ, ಇವನ್ ನಾವು ಬೆಳೆಯುವಂತಹ ಬೆಳೆಗಳಲ್ಲಿ ಕೂಡ ವೈವಿಧ್ಯತೆ ಇದೆ. ಸೊ ಆ ಕಲ್ತದ್ದನ್ನ ಏನ್ ಮಾಡ್ತಾರೆ ಅಂದ್ರೆ ಶಿ ಟ್ರಾನ್ಸ್ಫರ್ ಟು ದಿ ಪ್ರೊಟೆಕ್ಷನ್ ಆಫ್ ಬಯೋಡೈವರ್ಸಿಟಿ ಇನ್ ಹರ್ ಫಾರ್ಮ್. ಫಾರ್ಮ್ ಅಂದ್ರೆ ಅವರ ಏನು ಈ ಹೊಲದಲ್ಲಿ, ತಮ್ಮ ತೋಟದಲ್ಲಿ ಕೂಡ ಏನ್ ಮಾಡ್ತಾರೆ, ಇದನ್ನ ಅವರು ಯಾವ ತರ ನಾವು ಬಯೋಡೈವರ್ಸಿಟಿನ ಪ್ರೊಟೆಕ್ಷನ್ ಮಾಡ್ಬೋದು, ಸಂರಕ್ಷಣೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಪ್ಲಾನ್ ಮಾಡ್ತಾರೆ. ಸೊ I started saving seeds from the farmers' fields and then realized we needed a farm for demonstration and training. ಸೊ ಏನ್ ಮಾಡ್ತಾರೆ ಅಂದ್ರೆ, ಈ ಹಳ್ಳಿನಲ್ಲಿ ಒಂದು ಪದ್ಧತಿ ಇರುತ್ತೆ. ಹಳ್ಳಿನಲ್ಲಿ ಈಗ ಒಂದು ಪದ್ಧತಿ ಇರುತ್ತೆ, ಯಾರ ಹೊಲದಲ್ಲಿ ಚೆನ್ನಾಗಿ ಬೆಳೆ ಬೆಳೆದಿರುತ್ತೆ, ಯಾರ ಹೊಲದಲ್ಲಿ ಚೆನ್ನಾಗಿ, ಈಗ ಸಪೋಸ್ ಕಡ್ಲೆ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಅಥವಾ ಈರುಳ್ಳಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಯಾರಲ್ಲಿ ಚೆನ್ನಾಗಿ ಬಂದಿರುತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಬೀಜಕ್ಕೆ ಅಂತ ಬಿಡ್ತಾರೆ. ಅಂದ್ರೆ ನೆಕ್ಸ್ಟ್ ಟರ್ಮ್ಗೆ ಅದನ್ನ ಸಂರಕ್ಷಿಸಿಟ್ಟು ಕನ್ಸರ್ವ್ ಮಾಡಿ ಅದನ್ನ ಬೆಳೆಯೋದು. ಈಗ ಲಾಸ್ಟ್ ಇಯರ್ ಕಡ್ಲೆ ಬೆಳೆದಿರುತ್ತೆ, ಚೆನ್ನಾಗಿ ಬೆಳೆದಿರುತ್ತೆ, ಇನ್ನೊಬ್ರು ತೋಟದಲ್ಲಿ ಬೆಳೆದಿರುತ್ತೆ, ಅವ್ರು ಏನ್ ಮಾಡಿರ್ತಾರೆ ಅಂತ ಬೀಜಕ್ಕಂತಾನೆ ಕಡ್ಲೆಗಳನ್ನ ಏನ್ ಮಾಡಿರ್ತಾರೆ, ತೆಗೆದಿಟ್ಟಿರ್ತಾರೆ. ಅವುಗಳನ್ನ ಬಳಸ್ಕೊಂಡು ಏನ್ ಮಾಡೋದು, ಮುಂದಿನ ಏನೋ ಬೆಳೆಯುವ ಸಮಯ ಬಂದಾಗ ಅವಾಗ ಬೆಳೆಯೋದು. ಇನ್ನು ಕೆಲವೊಮ್ಮೆ ಏನಾಗ್ತಾ ಇರುತ್ತೆ ಅಂದ್ರೆ ಆ ಬೀಜಗಳನ್ನ ಸಂರಕ್ಷಿಸಿದ ಬೀಜಗಳನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸಂರಕ್ಷಿಸಿಟ್ಟು ಬೇರೆಯವರಿಗೆ ಕೊಡುವಂತಹ ರೂಢಿ ಕೂಡ ಇರುತ್ತೆ. ಸೊ ಇದನ್ನ ತರ ಏನ್ ಮಾಡಿದ್ರು ಅಂದ್ರೆ ವಂದನಾ ಶಿವ ಅವರು, ಐ ಸ್ಟಾರ್ಟೆಡ್ ಸೇವಿಂಗ್ ಸೀಡ್ಸ್ ಫ್ರಮ್ ದ ಫಾರ್ಮರ್ಸ್ ಫೀಲ್ಡ್ಸ್. ಚೆನ್ನಾಗಿರುವಂತಹ ಬೀಜಗಳನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಚೆನ್ನಾಗಿರುವಂತಹ ಎಲ್ಲಿ ಬೆಳೆ ಬಂದಿರುತ್ತಲ್ಲ ಆ ಬೀಜಗಳನ್ನ ಬಂದ್ ಏನ್ ಮಾಡ್ತಾರೆ ಅಂದ್ರೆ, ಶಿ ಆಲ್ಸೋ ಸ್ಟಾರ್ಟೆಡ್, ಆ ರೈತರಿಂದ ಆ ಬೀಜಗಳನ್ನ ಪಡ್ಕೊಳ್ತಾರೆ, ಅವುಗಳನ್ನ ಸೇವ್ ಮಾಡೋದು, ಒಂದ್ ಕಡೆ ಸಂರಕ್ಷಿಸೋದು. ಅಂಡ್ ದೆನ್ ಐ ರಿಯಲೈಸ್ಡ್ ವಿ ನೀಡೆಡ್ ಅ ಫಾರ್ಮ್ ಫಾರ್ ಡೆಮಾನ್ಸ್ಟ್ರೇಷನ್ ಅಂಡ್ ಟ್ರೈನಿಂಗ್. ಆಯ್ತು, ಸಂರಕ್ಷಿಸಿದ ಮೇಲೆ ಆಮೇಲೆ ಮತ್ತೊಂದು ಏನು ಅರಿವಾಗುತ್ತೆ ಅಂದ್ರೆ, ಅವರಿಗೆ ಗಮನಕ್ಕೆ ಬರುತ್ತೆ ಅಂದ್ರೆ, ಶಿ ರಿಯಲೈಸ್ಡ್ ದಟ್ ಈ ರೈತರಿಗೆ ಅದನ್ನ ಯಾವ ತರ ಬೆಳಿಬೇಕು, ಬೆಳೆದ ತಕ್ಷಣ ಆ ಸೀಡ್ಸ್ ಬೀಜಗಳನ್ನು ಬೆಳೆದಲ್ದೆ ಅದನ್ನ ಹೇಗೆ ಸಂರಕ್ಷಣೆ ಮಾಡ್ಬೇಕು ಅನ್ನೋದನ್ನ ಡೆಮಾನ್ಸ್ಟ್ರೇಟ್ ಮಾಡ್ಬೇಕಲ್ಲ, ಎಲ್ರಿಗೂ ಗೊತ್ತಾಗ್ಬೇಕಲ್ಲ ಯಾವ ಬೀಜ ಬೆಳೆದ್ರೆ ಯಾವ ತರ ಬೆಳೆ ಬರುತ್ತೆ ಅನ್ನೋದು. ಸೊ ತರಬೇತಿ ಕೊಡ್ಬೇಕಲ್ಲ ರೈತರಿಗೆ, ಬೆಳೆಗಳನ್ನ ಯಾವ ತರ ಬೆಳಿಬೇಕು ಅನ್ನೋದನ್ನ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಒಂದು ಫಾರಂ ಅವಶ್ಯಕತೆ ಬಿತ್ತು. ಫಾರಂ ಅಂದ್ರೆ ಒಂದು ಜಾಗದ ಅವಶ್ಯಕತೆ, ಒಂದು ಟ್ರೈನಿಂಗ್ ಸೆಂಟರ್ ಆಗ್ಬೇಕು. ಸೊ ಶಿ ಸ್ಟಾರ್ಟೆಡ್ ನವಧಾನ್ಯ ಫಾರ್ಮ್. ಟೇಕ್ ಡೌನ್, ಶಿ ಸ್ಟಾರ್ಟೆಡ್ ನವಧಾನ್ಯ ಫಾರ್ಮ್. ನವಧಾನ್ಯ ಅನ್ನುವಂತ ಒಂದು ಫಾರ್ಮ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸಿ, ನವಧಾನ್ಯ ಅಂದ್ರೆ ಹೆಸರು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬೋದು. ಈ ಸ್ವಲ್ಪ ವಿಚಾರ ಮಾಡ್ರಿ ಆ ಶಬ್ದ ಯಾವ ತರ ಇದೆ ಅಂತ. ನವಧಾನ್ಯ, ಇಟ್ ಗಿವ್ಸ್ ಟೂ ಮೀನಿಂಗ್. ನವಧಾನ್ಯ, ನವ ಅಂದ್ರೆ ಹೊಸದು ಅಂತ, ನವ ಅಂದ್ರೆ ಹೊಸದು, ನವಧಾನ್ಯ ಹೊಸ ಧಾನ್ಯಗಳು ಬೆಳೆಯೋದು ಅಂದ್ರೆ ಹೊಸ ವಿವಿಧ ತರಹದ ಬೇರೆ ಬೇರೆ ತರಹದ ನವಧಾನ್ಯಗಳನ್ನು ಬೆಳೆಯೋದು. ಆಮೇಲೆ ಇನ್ನೊಂದು ನವಧಾನ್ಯ ಅಂತಾರೆ ಏನು, 9 ಧಾನ್ಯಗಳು, 9 ಶ್ರೇಷ್ಠ ಧಾನ್ಯಗಳು, 9 ಶ್ರೇಷ್ಠ ಧಾನ್ಯಗಳು. ನೋಟ್ ಡೌನ್, ಆ 9 ಶ್ರೇಷ್ಠ ಧಾನ್ಯಗಳನ್ನ ಇವತ್ತು ಮನೆಯಲ್ಲಿ ನೀವು ಕೇಳ್ಕೊಂಡು ಬರ್ಕೊಂಡು ಹೋಮ್ವರ್ಕ್ ನಿಮಗೆ ಕಳಿಸ್ಬೇಕು. 9 ಶ್ರೇಷ್ಠ ಧಾನ್ಯಗಳು ಯಾವುವು ಅಂತ. ಸೊ ಈ ಇಷ್ಟು ಮೀನಿಂಗ್ ಕೊಡುತ್ತೆ. ಅಂದ್ರೆ ಏನು ಅಂದ್ರೆ, ಈ ಕೆಲವೊಂದು ಧಾನ್ಯಗಳನ್ನ ಸಂರಕ್ಷಿಸಲಿಕ್ಕೆ ಒಂದು ಹೆಸರು ಕೊಡ್ತಾರೆ ಅಷ್ಟೇ. ಅದರ ಹೆಸರು ಏನು ಅಂದ್ರೆ ನವಧಾನ್ಯ ಫಾರ್ಮ್. ಇಟ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 1994 in the Doon Valley. ನವಧಾನ್ಯ ಫಾರ್ಮ್ established. It was started in 1994 in Doon Valley. Doon Valley ಅಂತ ಒಂದು ಕಣಿವೆ ಪ್ರದೇಶ, ಅಲ್ಲಿ 1994ರಲ್ಲಿ ಪ್ರಾರಂಭ ಮಾಡ್ತಾರೆ ವಂದನಾ ಶಿವ. ಇಟ್ ಈಸ್ ಲೊಕೇಟೆಡ್, ಇದರ ಲೊಕೇಶನ್ ಕೇಳ್ತಾರೆ ಎಲ್ಲಿದೆ ಅಂತ. ಇಟ್ ಈಸ್ ಲೊಕೇಟೆಡ್ ಇನ್ ಹಿಮಾಲಯನ್ ರೀಜನ್ ಆಫ್ ಉತ್ತರಾಖಂಡ ಪ್ರಾವಿನ್ಸ್ ಅಲ್ಲಿ ಬರುವಂತಹ ಡೂನ್ ವ್ಯಾಲಿನಲ್ಲಿ ಇದು ಇದೆ. 1994 ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಟುಡೇ ಇದರಿಂದ ಏನೇನು ಲಾಭ ಆಗಿದೆ, ವಾಟ್ ಆರ್ ದ ಔಟ್ಕಮ್ಸ್ ಆಫ್ ದ ನವಧಾನ್ಯ ಫಾರ್ಮ್? ಇದರಿಂದ ಏನೇನೋ ಇಲ್ಲಿವರೆಗೂ ಫಲಿತಾಂಶ ಇದೆ, ಏನೇನು ಚೆನ್ನಾಗಿ ಮಾಡಿದರೆ, ಏನೇನು ಬೆಳವಣಿಗೆಗಳು ಏನು ಅಂದ್ರೆ, ಟುಡೇ ವಿ ಕನ್ಸರ್ವ್ ಅಂಡ್ ಗ್ರೋ 630 ವೆರೈಟೀಸ್ ಆಫ್ ರೈಸ್. 630 ಬಗೆಯ ಅಕ್ಕಿ. ಸಿ, ಓನ್ಲಿ ರೈಸ್ ಐ ಆಮ್ ಟಾಕಿಂಗ್ ಅಬೌಟ್. 630 ಬಗೆಯ ವಿವಿಧ ತರಹದ ರೈಸ್ಗಳು, ಅಕ್ಕಿಗಳು ಬೇರೆ ಬೇರೆ ಕಡೆ ಭತ್ತ ಬೇರೆ ಬೇರೆ ಕಡೆ ಇನ್ನೊಂದು ವೆರೈಟಿ ಇರುತ್ತೆ. ಸಿ, 150 ವೆರೈಟೀಸ್ ಆಫ್ ಇಟ್, 150 ತರಹದ ಗೋಧಿ ಅಂಡ್ ಹಂಡ್ರೆಡ್ಸ್ ಆಫ್ ಅದರ್ ಸ್ಪೀಸಸ್. ಇನ್ನು ಅನೇಕ ತರಹದ ಹಂಡ್ರೆಡ್ಸ್ ಆಫ್ ಅದರ್ ಸ್ಪೀಸಸ್, ಇನ್ನು ಬೇರೆ ಬೇರೆ ತಳಿಗಳು, 100 ತಳಿಗಳನ್ನ ಅವ್ರು ಏನ್ ಮಾಡ್ತಾರೆ, ಅವರು
ಕನ್ಸರ್ವ್ ಮಾಡಿಟ್ಟಿದ್ದಾರೆ ಮತ್ತು ಬೆಳಿತಾರೆ. ಎಲ್ಲಿ? ನವಧಾನ್ಯ ಫಾರ್ಮ್ ನಲ್ಲಿ. ಬೇರೆ ಬೇರೆ ರೈತರಿಂದ ಪಡೆದುಕೊಂಡು ಮತ್ತು ಅಲ್ಲಿ ಬೆಳೆದು ಮತ್ತೆ ಅವುಗಳನ್ನ ನೋಡಿಕೊಂಡು ರೈತರಿಗೆ ಟ್ರೈನಿಂಗ್ ಕೊಡ್ತಾರೆ. ರೈತರು ಏನ್ ಮಾಡ್ತಾರೆ? ತಮ್ಮ ಹೊಲದಲ್ಲಿ ಬೆಳಿಲಿಕ್ಕೆ ಸಹಾಯಕಾರಿ ಆಗುತ್ತೆ. ಸೊ ಇದರಿಂದ ಏನ್ ಯೂಸ್? ವಾಟ್ ಇಸ್ ದ ಯೂಸ್ ಆಫ್ ದಿಟ್ ಒನ್? ವಿ ಪ್ರಾಕ್ಟೀಸ್ ಅಂಡ್ ಪ್ರಮೋಟ್ ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್. ಈ ತರಹದ ಫಾರ್ಮಿಂಗ್ ಅನ್ನು ಏನ್ ಮಾಡ್ತಾರೆ? ರೂಟೀನ್ ಏಕ ಪ್ರಕಾರದ ಬೆಳೆಯನ್ನು ಬೆಳೆಯುವುದಕ್ಕಿಂತ, ಒಂದೇ ತರಹದ ಬೀಜವನ್ನು ಬೆಳೆಯುವುದಕ್ಕಿಂತ ಬಯೋಡೈವರ್ಸ್ ವಿವಿಧ ತರಹದ ಬೆಳೆಗಳನ್ನು ಬೆಳೆಯುವುದಕ್ಕಿಂತ ಏನಾಗುತ್ತೆ ಅಂದ್ರೆ ದಟ್ ಪ್ರೊಡ್ಯೂಸಸ್ ಮೋರ್ ಫುಡ್ ಅಂಡ್ ನ್ಯೂಟ್ರಿಷನ್ ಪರ್ ಎಕರಾ. ಬೇರೆ ಬೇರೆ ವಿವಿಧ ತರಹದ ಬೆಳೆಗಳನ್ನ ತಳಿಗಳನ್ನ ಬೆಳೆಯೋದ್ರಿಂದ ಏನಾಗುತ್ತೆ ಅಂದ್ರೆ ವರ್ಷ ಏನಾಗುತ್ತೆ ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ನೀವು ಬೆಳೆ ಬರುತ್ತೆ. ಜೊತೆಗೆ ಆ ಪೌಷ್ಟಿಕಾಂಶವನ್ನು ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ ಪರ್ ಎಕರೆಗೆ. ಈಗ ಅದಕ್ಕೆ ನೋಡ್ಬೋದು, ಈ ರೊಟೇಷನ್ ಆಫ್ ಕ್ರಾಪ್ಸ್ ಮಾಡ್ತಾರೆ. ನೀವು ಪ್ರತಿ ವರ್ಷ ಕಡ್ಲಿ ಜೋಳ ಬೆಳೆದ್ರೆ ಬೆಳೆ ಚೆನ್ನಾಗಿ ಬರೋದಿಲ್ಲ. ರೊಟೇಷನ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದ್ ವರ್ಷ ಆ ಬೆಳೆ, ಒಂದ್ ವರ್ಷ ಈ ಬೆಳೆ, 6 ತಿಂಗಳ ಈ ಬೆಳೆ, 6 ತಿಂಗಳ ಆ ಬೆಳೆ ಬೆಳೆದ್ರೆ ಏನಾಗುತ್ತೆ ಅಂದ್ರೆ ಮಣ್ಣುನು ಫಲವತ್ತಾಗುತ್ತೆ. ಆಮೇಲೆ ನಿಮ್ಗೆ ಬರುವಂತಹ ಆದಾಯ ಅಥವಾ ಆಹಾರ ಅಥವಾ ಏನು ದಟ್ ನ್ಯೂಟ್ರಿಷನ್ ಕಮ್ ಫ್ರಮ್ ದಟ್ ಕಲ್ಟಿವೇಶನ್ ದಟ್ ಕ್ರಾಪ್, ಆ ಬೆಳೆಯಿಂದ ಬರುವಂತಹ ಪೌಷ್ಟಿಕತೆಯನ್ನು ಕೂಡ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ದ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಬಯೋಸಿಟಿ ಈಸ್ ದೇರ್ ಫಾರ್ ಆಲ್ಸೋ ದ ಆನ್ಸರ್ ಟು ದ ಫುಡ್ ಅಂಡ್ ನ್ಯೂಟ್ರಿಷನ್ ಕ್ರೈಸಿಸ್. ಸೊ ಈ ತರ ಮಾಡೋದ್ರಿಂದ ನಾವ್ ಏನ್ ಮಾಡೋದು ಅಂದ್ರೆ ಈ ಆಹಾರ ಮತ್ತು ಪೌಷ್ಟಿಕಾಂಶದ ಕೊರತೆ ನಾವು ಇವತ್ತೇನು ಎದುರಿಸ್ತಾ ಇದೀವಿ ಜನ, ಇದಕ್ಕೆ ಒಂದು ಉತ್ತರ ಆಗಿದೆ. ಈ ತರ ಮಾಡೋದ್ರಿಂದ ನಾವೇನ್ ಮಾಡ್ಬೋದು? ಆಹಾರ ಮತ್ತು ಪೌಷ್ಟಿಕಾಂಶದ ಕೊರತೆಯನ್ನ ನೀಗಿಸಬಹುದು ಅಂತ ಯಾರು ಹೇಳ್ತಾರೆ ಅಂದ್ರೆ ವಂದನಾ ಶಿವ ಹೇಳ್ತಾರೆ. ಸೊ ಇಷ್ಟು she talks about the Navadanya farm. She collected the seeds from the farmers and ಡೆಮಾನ್ಸ್ಟ್ರೇಟೆಡ್ ಅಂಡ್ ಟ್ರೈನಿಂಗ್ ಕೊಡೋದ್ರ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ಅನೇಕ ತರಹದ ಭತ್ತ, ರೈಸ್, ಅಕ್ಕಿಗಳಾಗಿರ್ಬೋದು, ಗೋಧಿ ಆಗಿರ್ಬೋದು, 150 kinds ಆಫ್ ವೀಟ್ ಅಂಡ್ ದೆನ್ ಇನ್ನೂ 106 ತರಹದ ಅನೇಕ ಬೆಳೆಗಳನ್ನ, ಅವುಗಳ ತಳಿಗಳನ್ನ ಪ್ರಾಕ್ಟೀಸ್ ಮಾಡಿ ಪ್ರಮೋಟ್ ಮಾಡ್ತಾರೆ. ಅವರು ದೇ ಪ್ರಮೋಟ್ ಬಯೋಡೈವರ್ಸಿಟಿ ಇಂಟೆನ್ಸಿವ್. ಏನು ಈ ವೈವಿಧ್ಯತೆಯನ್ನ ಬೆಳೆಸ್ಕೊಂಡು ಯಾವ ತರ ನಾವು ರೈತ ಹೊಲವನ್ನ ಮಾಡೋದನ್ನ ಅವ್ರು ಏನ್ ಮಾಡ್ತಾರೆ? ಕಲಿಸ್ಕೊಡ್ತಾರೆ. ಇದರಿಂದ ಬರುವಂತಹ ಬೆಳೆಯ ಪೌಷ್ಟಿಕಾಂಶತೆ ಜಾಸ್ತಿ ಆಗುತ್ತದೆ. ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಫುಡ್ ಅಂಡ್ ನ್ಯೂಟ್ರಿಷನ್ ಕ್ರೈಸಿಸ್ ಅನ್ನ ನಾವೇನ್ ಮಾಡ್ಬೋದು? ತೊಲಗಿಸಬಹುದು ಅನ್ನೋದನ್ನ ನಾವು ವಂದನಾ ಶಿವ she talks about in her book Monocultures of the Mind. So this is all about the beyond monocultures. ಅಂದ್ರೆ ಮೊನೋಕಲ್ಚರ್ ಒಂದು ಸಿಂಗಲ್ ಕಲ್ಟಿವೇಶನ್, ಸಿಂಗಲ್ ಕ್ರಾಪ್ ಕಲ್ಟಿವೇಶನ್, ಏಕತರಹದ ಬೆಳೆಯನ್ನು ಬೆಳೆಯೋದಕ್ಕಿಂತ ಆಚೆಗೆ ಇನ್ನೊಂದು ಮಲ್ಟಿ ಕಲ್ಚರ್ಡ್ ಇದೆ. ಅದು ಯಾವುದು ಅಂದ್ರೆ ಪಾಲಿಕಲ್ಚರ್ಡ್. ಅಂದ್ರೆ ಇದು ಈ ತರಹದ ಸಂರಕ್ಷಣೆ ಮಾಡೋದು ಮತ್ತು ಬೆಳೆಯೋದಾಗಿದೆ. That's all for the today's session. Thank you.